ಆತ್ಮೀಯರೇ, ತಮಗೆಲ್ಲ ಶಿವಕುಮಾರ ಸ್ವಾಮಿಯರ ಬಗನ ನಮಸ್ಕಾರಗಳು ಹಾಗೂ ಗುರುಮನೆ ಗೌರಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ವರ್ಷ 2025 ಸೆಪ್ಟೆಂಬರ್ 7ರಂದು, ಅಂದರೆ ಈಗ ಬರುವ ಅನಂತನ ಹುಣ್ಣಿಮೆಯಂದು ಖಗ್ರಾಸ ಚಂದ್ರಗ್ರಹಣ ಸಂಭವಿಸಲಿದೆ. ಈ ಗ್ರಹಣವು ಪ್ರಾರಂಭವಾಗುವ ಅಂದರೆ ಸ್ಪರ್ಶ ಸಮಯ ರಾತ್ರಿ 9:57 ಹಾಗೂ ಗ್ರಹಣ ಮುಗಿಯುವುದು ಅಂದರೆ ಮೋಕ್ಷಕಾಲ ರಾತ್ರಿ 1:27. ಒಟ್ಟು ಈ ಗ್ರಹಣದ ಪುಣ್ಯಕಾಲವು 3:30 ಇರಲಿದೆ. ಈ ಗ್ರಹಣವು ಭಾರತದಲ್ಲಿ ಕಾಣಿಸುವುದರಿಂದ ಈ ಗ್ರಹಣದ ಎಲ್ಲ ನಿಯಮಗಳು ನಾವು ಪಾಲಿಸಲೇಬೇಕು. ಸೆಪ್ಟೆಂಬರ್ 7, 2025ರಂದು ಆ ದಿನ ಮಧ್ಯಾಹ್ನ 12:37ರಿಂದ ಗ್ರಹಣದ ಮೋಕ್ಷದವರೆಗೆ ವೇದ ಕಾಲವಿರುವುದರಿಂದ ಭೋಜನಾದಿಗಳನ್ನು ಮಧ್ಯಾಹ್ನ 12:37 ಒಳಗಾಗಿ ಮಾಡಿಕೊಳ್ಳುವುದು ಒಳ್ಳೆಯದು. ಚಿಕ್ಕ ಮಕ್ಕಳು, ರೋಗಿಗಳು, ವಯಸ್ಸಾದವರು, ಅಶಕ್ತರು, ಗರ್ಭವತಿಯರು ಸಾಯಂಕಾಲ 5:15ರಿಂದ ವೇದ ಕಾಲ ಪಾಲಿಸಬಹುದಾಗಿದೆ. ಈ ಒಂದು ಗ್ರಹಣದ ಸಮಯದಲ್ಲಿ ಸ್ನಾನ ಮಾಡಿ ದೇವರ ಪೂಜೆ, ಜಪ, ಹೋಮ, ದೇವರ ನಾಮಸ್ಮರಣೆ ಮಾಡಿಕೊಳ್ಳುವುದು ಒಳಿತು. ಗ್ರಹಣದ ಮೋಕ್ಷದ ನಂತರ ಮತ್ತೆ ಸ್ನಾನ ಮಾಡಬೇಕು. ಈ ಗ್ರಹಣದಿಂದ 12 ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂದು ನೋಡುವುದಾದರೆ, ಮೇಷ, ವೃಷಭ, ಕನ್ಯಾ, ಧನು ರಾಶಿಯವರಿಗೆ ಶುಭ ಫಲ ದೊರೆಯಲಿದೆ. ಮಿಥುನ, ಸಿಂಹ, ತುಲಾ, ಮಕರ ರಾಶಿಯವರಿಗೆ ಮಿಶ್ರ ಫಲ ದೊರೆಯಲಿದೆ. ಕರ್ಕ, ವೃಶ್ಚಿಕ, ಕುಂಭ, ಮೀನ ರಾಶಿಯವರಿಗೆ ಅನಿಷ್ಟ ಫಲ ದೊರೆಯುವುದು. ಈ ಅನಿಷ್ಟ ಫಲ ದೊರೆಯುವಂಥ ರಾಶಿಯವರು ಗ್ರಹಣದ ಸಮಯದಲ್ಲಿ ಸೂರ್ಯ, ಚಂದ್ರ, ರಾಹು, ಕೇತುಗಳ ಒಂದು ಮಂತ್ರದ ಜಪ ಮಾಡುವುದಾಗಲಿ, ದಾನ ಧರ್ಮ ಮಾಡುವುದರಿಂದ ಈ ಗ್ರಹಣದ ಅನಿಷ್ಟ ಫಲವು ಕಡಿಮೆಯಾಗುವುದು. ಇದುವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.